ಶ್ರೀಯುತ ಮಾಜಿ ಸಚಿವರು ಗೌರವ ಶ್ರೀಯುತ ಬಿಆರ್ ಯಾವನ್ ಸಾಹೇಬ್ ಕೂಡ ಆಗಮಿಸಿದ್ದಾರೆ. ಅವರನ್ನ ಕೂಡ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಈಗ ಮಕ್ಕಳಿಂದ ಪ್ರಾರ್ಥನೆ. ಶ್ರೀಮತಿ ಸಿಮೋ ಮಡಿಕೆಯವರು ವಿದ್ಯಾರ್ಥಿನಿಯರು ತನ್ವಿ ಹಾಗೂ ವಿಶಾಲಿ ಉದ್ಘಾಟನೆ ಮಾನ್ಯ ಶಾಸಕರು ವಿಶ್ವಾಸ್ ವಸಂತ ವೈದ್ಯರವರು ಉದ್ಘಾಟನೆಯನ್ನು ಮಾಡಬೇಕಂತ ತಿಳ್ಕೊಂಡು ತಮ್ಮೆಲ್ಲರ ಪರವಾಗಿ ಅವರನ್ನ ನಾನು ಕೇಳ್ಕೊತಾ ಇದ್ದೆ. ಅದೇ ರೀತಿಯಾಗಿ ಕೋಟ್ರೆಡ್ಡಿ ಅವರು ಯಾವಗಲ್ ಸಾಹೇಬ್ರವರು, ರತ್ನಕ್ಕ ಮಾಮನಿಯವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಆತ್ಮಶುದ್ಧಿಯಿರದ ಆಚಾರವೇಕೆ, ಮಡಕೆ ಶುದ್ಧಿಯಿರದ ಅವಿಗೆಯೇಕೆ, ಭಾವಶುದ್ಧಿಯಿರದ ದೇವ ಪೂಜೆ ಏಕೆ, ವಿಶ್ವದಾಭಿರಾಮ ಕೇಳುವೇವ ಎಂಬಂತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಗಾಜು ಒಳಗೆ ಬೆಳಗುಲಿಪ್ಪ ದೀಪ ಎಂತಹುದು ಜ್ಞಾನವಂತೆ ಇರುವುದು ತಿಳಿದ ಜನರ ದೇವರಂತಾರಗಳಲ್ಲಿ ವಿಶ್ವದಾಭಿರಾಮ ಕೇಳುವೇವು. ಕೊಡುಗೆ ಕೊಡಬಹುದು. ಅದು ಮಾಡಲು ಅದನ್ನು ಕೂಡ ವೇಮಂದ್ರವರು ಆ ಸಂತರ ಈ ಜಗತ್ತಿಗೆ ವಿಚಾರಧಾರೆ ಸಮಾಜದ ಒಳ್ಳೆಯ ಏನು ವಿಷಯಗಳ ಬಗ್ಗೆ ತಮ್ಮದೇ ಆದ ರೀತಿಯಿಂದ ಪದ್ಧತಿ ಬಂದಿರತಕ್ಕಂಥದ್ದು. ನಾವೇನು ಮಾಡಬಹುದು, ಬರೀ ಅಷ್ಟಕ್ಕೆ ಹೋಗಿ ಏನೋ ಒಂದು ಸಮಾಜ ಮಾಡುವಂಥ ಕೆಲಸ ಇಲ್ಲ. ನಾವು ಅವರು ಹೇಳಿದಂಥ ತಂತ್ರ ಸಿದ್ಧಾಂತದಿಂದ ಬೋಧನೆಯಿಂದ
ಅನುಷ್ಠಾನದಲ್ಲಿಯೂ ನಾವೆಲ್ಲ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಹೇಳಿ ನಾನು ಸ್ವಲ್ಪ ಹೋಗ್ಬೇಕಾಗಿತ್ತು. ಅವೇ ನಾನು ಸಹಿತ ಇಲ್ಲ. ನನ್ನ ತಿಳುವಳಿಕೆ ಮಾತನಾಟ ಇದು ಸಾಮಾನ್ಯರಿಗೆ ಮತ್ತೊಂದು ಬರ್ತದೆ ಸದಾಕಾಲ ಅದಾದ ನಿಮ್ಮೆಲ್ಲರಿಗೂ ನಾನು ದಿನವನ್ನು ಹೇಳಿ ಒಳ್ಳೆಯದಾಗಿದೆ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾನ್ಯ BR ರಾವಲ್ ಸಾಹೇಬರು ವೇದಿಕೆಯನ್ನು ಉದ್ದೇಶಿಸಿ ಹುಲ್ಕೋಟಿ ಇಂಜಿನಿಯರಿಂಗ್ ಕಾಲೇಜ್ನಾಗ ಓದ್ತಿದ್ದೆ. ಆ ಟೈಮ್ನಾಗ SP ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದಂತ ಮಂಜುನಾಥ್ ಗಂಗಲ್ ಅವರೇ, ರಮೇಶ್ ದೇವರೆಡ್ಡಿ ಅವರೇ, ಸುರೇಶ್ ಬಂಡೆಗೊಮ್ಮಲ್ ಅವರೇ, ನಮ್ಮ ನಿಂಗರೆಡ್ಡಿ ಅವರು ಹಿಡ್ಕೊಂಡು ಪ್ರವೀಣ್ ರಂಗನವರು ಹಿಡ್ಕೊಂಡು ಮಹೇಶ್ ನಿಂಗರೆಡ್ಡಿ ಅವರು, ಸವಿತಾ ಮನ್ಯಾಳ್ ಅವರು, ವಿಶೇಷವಾಗಿ ಅದ್ಭುತವಾಗಿ ಉಪನ್ಯಾಸವನ್ನ ಮಾಡಲಿಕ್ಕೆ ಆಗಮಿಸಿದಂತ ಶಿಕ್ಷಣಾಧಿಕಾರಿ ಶ್ರೀಮತಿ ರೇಖಾ ಅಮೋಲ್ಜೇರಿ ಅವರು, ಈ ಕಾರ್ಯಕ್ರಮದಲ್ಲಿ ಪ್ರಸಾದ ಸೇವೆ ಮಾಡುವಂತ ಬರ್ಕೋರ್ ಅವ್ರು ಹಿಡ್ಕೊಂಡು, ಭೀಮರೆಡ್ಡಿ ಅವ್ರು ಹಿಡ್ಕೊಂಡು, ನಿಂಗರೆಡ್ಡಿ ಅವ್ರು ಹಿಡ್ಕೊಂಡು, ಮಾವಳ್ಳಿ ಅವ್ರು ಹಿಡ್ಕೊಂಡು ಭಾಗವಹಿಸಿದಂತ ಎರಡು ತಾಲೂಕಿನ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಇಂದು ಹಾವೇರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಆದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 1,000 ದಿನ ಪೂರೈಸಿದ ಒಂದು ಸಾಧನಾ ಸಮಾವೇಶ ಇದೆ. ಹೆಲಿಕಾಪ್ಟರ್ ಇನ್ನೊಂದು 15 ಮಿನಿಟಿಗೆ ಲ್ಯಾಂಡ್ ಆಗುತ್ತೆ. ನಾನು ಅಲ್ಲಿ ಹೋಗಿ ಕೂತ್ಬೇಕು.
ಅದಕ್ಕೆ ನಾನು ಮುದ್ದೆಕಾಯ ಮಾತಾಡ್ತೀನಿ ಅಂತ ಹೇಳಿ ಗುರುಗಳ ಆಶೀರ್ವಾದವನ್ನ ಪಡೆದು ಅವರ ಅನುಮತಿಯನ್ನ ಪಡೆದು ನಾನೇ ಮಾತನಾಡಬೇಕನ್ನುವಂತ ವಿಷಯಕ್ಕೆ ಬಂದಿದೆ. 614ನೆಯ ಶ್ರೀ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮ. ನಾನು ಒಂದೇ ಮಾತಲ್ಲಿ ಹೇಳೋದ್ರೆ, ಈಗ ಪದವಿ ಪದವನ್ನ ಹೇಳ್ತಾ ಇದ್ದೇನೆ. ಆ ಪದವಿ ಪದ ಹೇಳುವಂತ ಕೇಳಿಬಿಟ್ರೆ ಅರ್ಧ ಎಲ್ಲ ಅರ್ಥ ವ್ಯವಸ್ಥೆ ಅದರಲ್ಲಿದೆ. ಮಹಾಯೋಗಿ ವೇಮನರು ಒಬ್ಬ ತ್ಯಾಗಮಯಿಯಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಉನ್ನತ ಸ್ಥಾನಕ್ಕೆ ಹೋಗಲ್ಲ, ಅದೇ ನಮ್ಮ ದೊಡ್ಡ ಪುಣ್ಯ ಅಂತ ಹೇಳಿಕೆ ಬರೀತಾರೆ. ನಾವು ಮಹಾಯೋಗಿ ವೇಮನ, ಜೇನ್ರೆಡ್ಡಿ ಮಲ್ಲಮ್ಮನ, ಶಿವಶರಣ ಏನ್ರೆಡ್ಡಿ ಮಲ್ಲಮ್ಮ ನಮ್ಗೆಲ್ಲರಿಗೂ ಮಾರ್ಗದರ್ಶನ. ಬಹಳ ಜನ ವಿಶ್ವಾಸ ಇದ್ದವ್ರು ಹೇಳ್ತಿರ್ತಾರೆ ನಮ್ಮ ಮುಂದೆ, ನಿಮ್ಗೇನ್ ಕಡಿಮೆ ಈಗ ಹಂಗಾಗಿಲ್ಲ ಅಂತ. ನಮ್ಗೇನು ಕಡಿಮೆ ಆಗಿಲ್ಲ. ನಮ್ಮ ರೊಟ್ಟಿ ಕೆಡಿಸಿ ಎಂದೂ ಕಡಿಮೆ ಆಗ್ಬಾರ್ದು, ರೊಟ್ಟಿ ಖಾಲಿ ಆಗ್ಬಾರ್ದು ಅಂತ ಹೇಳಿ ನಮ್ಗೇನು ಏನ್ ರೆಡ್ಡಿ ಮಲ್ಲಮ್ಮ ಆಶೀರ್ವಾದ ಮಾಡೋಣ. ಎಲ್ಲರಿಗೂ ಸರಿ ಸಮಾನವಾಗಿ ಎಲ್ಲ ಧರ್ಮವನ್ನು ಸರ್ವಧರ್ಮವನ್ನು ಕೊಂಡೊಯ್ಯಲಿಕ್ಕೆ ಮಾರ್ಗದರ್ಶನ ಮಾಡೋಣ ಅಂತ ಬಹಳ ಹೆಮ್ಮೆಗೆ ಬರೀತಾರೆ. ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಕಳೆದ ಬಾರಿ 8ನೇ ತಾರೀಕಿಗೆ ಇಟ್ಕೊಂಡಿದ್ವಿ. ನೀವು ಆರ್ಮಿ ಪಾರ್ಟ್ನರ್ ಫೋನ್ ಮಾಡಿದ್ರು ರೇಡಿಯೋಲಿ. ನಾನು ಹೇಳಿದೆ ಅವತ್ತ ಅಧಿವೇಶನ ಇದ್ರಿ ಬಂದು ಬರಕ್ಕಾಗಲ್ಲ, ಹೆಂಗ್ ಮಾಡ್ಬೇಕು ಅಂದ್ರೆ, ನೀವು ಬಳಿಕ ಗೇಟ್ ಮುಂದೆ ಹಾಕ್ಬಿಡ್ತೀರಿ. ಏನು ಯೋಗ ಇಟ್ಕೊಡ್ತಾರೆ ಮತ್ತೆ ಮುಖ್ಯಮಂತ್ರಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಅದಕ್ಕೆ ನಮ್ಗೆ ಅನಿವಾರ್ಯವಾಗಿ ಇಲ್ಲಿಂದ ನಿರ್ಗಮಿಸಬೇಕಾದದ್ದು ಅವಶ್ಯಕತೆ ಅನ್ನುವಂತ ಮಾತನ್ನ ಹೇಳಿ ಬಹಳ ಒಳ್ಳೆ ರೀತಿಯಿಂದ ಆಯೋಜನೆ ಮಾಡಿ ನನಗೆ ಮಾಡಿ ಸೌಲಭ್ಯ ಇಟ್ಕೊಳ್ಳೋಕೆ ಮಾಡಿ ಹೋಗಿದ್ದಿಲ್ಲ. ಫಸ್ಟ್ ಟೈಮ್ ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ಸಂಘಟನೆಯನ್ನು ಮಾಡಿದ್ವಿ. ಅದಕ್ಕೆ ಸಂಘಟನೆಗೆ ಕಾರ್ಯಕರ್ತವಾದಂತ ಎಲ್ಲ ಅರ್ಥಗಳಿಗೆ ವಿಶೇಷವಾದಂತಹ ಅಭಿನಂದನೆ ಹೇಳ್ತಾನೆ. ನಾವು ನವಲೂರಾಗ ಪ್ರತಿ ವರ್ಷ ಮಾಡ್ತಿದ್ವಿ, ಅಣ್ಣಿಗೇರಿಯಲ್ಲಿ ಮಾಡ್ತಿದ್ವಿ, ಹುಬ್ಬಳ್ಳಿ ತಾಲೂಕಿನಲ್ಲಿ ಮಾಡ್ತಿದ್ವಿ, ಬೆಳಗಾವಿಯಲ್ಲಿ ಮಾಡ್ತಿದ್ವಿ. ಆದ್ರೆ ಸೌಲಭ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಕ್ಕೆ ನಾನೊಬ್ಬ ಶಾಸಕನಾಗಿ ನಮಗೆ ತುಂಬ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಗೆ ಇರ್ತಕ್ಕಂಥ ಗುರಿ ಸೌಲಭ್ಯ ಬಗ್ಗೆ ಬಹಳ ಇದೆ. ಸೌಲಭ್ಯ ನೀರು ಬಂದ್ರೆ ನವಲೂರ, ಸೌಲಭ್ಯ ನೀರು ಬಂದ್ರೆ ನವಲೂರ, ಸೌಲಭ್ಯ ನೀರು ಬಂದ್ರೆ ರೋಣ. ನೀವು ಏನಕ್ಕಾದ್ರೆ ಎಲ್ಲ ಬಂದಾಯ ಒಡಿಲಲ್ಲಿ ಇದ್ರಿ, ನಾವು ಡಿಪೆಂಡ್ ಇರೋದ ನಿಮ್ಮ ಮೇಲೆ. ಅದಕ್ಕೆ ನಾನು ವಿಶೇಷವಾಗಿ ಸೌಲಭ್ಯ ಮತ್ತು ಯರಗೋಡಿ ತಾಲೂಕು ಪ್ರೀತಿ ಯಾಕೆ ಅಂತಂದ್ರೆ ಬೀಗ್ತನ ಮಾಡಿರೋದು ಅರ್ಥವಾಗಿರೋದು ಒಂದ್ ಕಡೆ, ಆದ್ರೆ ನೀರಿನ ಸಲುವಾಗಿ ಕೂಡ ದೊಡ್ಡ ಬೀಗ್ತನ ಆಗಿದೆ. ಅದಕ್ಕೆ ಮಾದಾಯ ಕೆಲಸ ಅಂದ್ರೆ ಆಗ್ಲಂತ ನಾನು ವಿರುದ್ಧವಾಗಿ ಹೋರಾಟ ಮಾಡ್ತೇನೆ. ಅದಕ್ಕೆ ನಾನು ಇಷ್ಟ ಹೇಳ್ತಕ್ಕಂಥದ್ದು, ಇವತ್ತು ಮಾದಾಯ ಕೆಲಸ ಮಾಡಿದ್ರು ಕೂಡ ಕೊನೆ ಅಂಚಿನಲ್ಲಿ ಬಂದಿದೆ. ಈಗ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ನಾವೆಲ್ಲ ನಮ್ಮ ಭಾಗದ ಶಾಸಕರನ್ನಾಗಿ ಕೂಡ್ಕೊಂಡು ಹೋಗಿ ಆ ಯೋಜನೆ ಜಾರಿ ಮಾಡಲಿಕ್ಕೆ ಒತ್ತಾಯ ಮಾಡಲಾಗಿದೆ. ಅಂತ ಪುಣ್ಯದ ಸ್ಥಳದಲ್ಲಿ ನಾವೇನು ಇಂದಿರಾಗಾಂಧಿ ಅಣೆಕಟ್ಟೆ ಕಟ್ಟಿದ್ವಿ, ಆ ನೀರಿನ ಜಲಾಶಯದಿಂದ ನಮ್ಗೆ ನೀರು ಬರ್ತಾ ಇದೆ, ಅದೊಂದು ಪವಿತ್ರ ನೀರು. ಆ ನೀರನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅದು ದೊಡ್ಡ ಚಾಲೆಂಜ್ ಆಗಿದೆ. ಅಜ್ಜಾನವ್ರು ಬಂದಾರ, ನೀರು ಬೇಕಾದ್ರೆ ನನಗೂ ಫೋನ್ ಮಾಡ್ತಿರ್ತಾರೆ ಯಾವಾಗ. ಆಮೇಲೆ ನಲ್ಗುಂದವರು ಈಗಲೇ ಭಾಗವಾಗಿದ್ದವ್ರು ನೀರು ಬೇಕು ಅಂತ ಫೋನ್ ಮಾಡ್ತಿರ್ತಾರೆ. ಆಗ ಒಂದು ಮಾತ್ರ ಹೇಳ್ತೀನಿ, ರೈತರಿಗೆ ಅಲ್ಲೇ ತೊಂದರೆ ಬರಲಿ, ಅಲ್ಲೊಬ್ಬ ನೀವು ಆಯ್ಕೆ ಮಾಡಿದಂತ ಕೋಟೆ ಶಾಸಕನಾಗಿ ಇರ್ತಾನ ಅನ್ನೋದು ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಮಾತನ್ನ ಹೇಳಿ ರೈತರಿಗೆ ರಾಷ್ಟ್ರೀಯ ಸಾಹಿತ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸಿದ ನಿಷ್ಠಾ ಮಕರ್ಮ ಮತ್ತು ಜ್ಞಾನದ ಜೀವಿತದ ಹೊರಗೆಯನ್ನು ನೀಡಿ ಜ್ಞಾನ ಶಕ್ತಿಯಿಂದ ಪರಾಪತ್ತಿ ಈಜುಗಳಲ್ಲಿ ಹುಟ್ಟಿದು ಈಜಾಡಿದ ವೀರ ಸಿದ್ಧ ಪುರುಷ. ದೇವರಿಗೆ ದೇವರೇ ಸಾಕು, ಇತರರನ್ನು ಅವರೊಂದಿಗೆ ಪೂರೈಸುವುದು ಎಂದು ಮಾತನ್ನು ಹೇಳುತ್ತಾ ಇಲ್ಲಿ ವಾಸ್ತವಿಕದಲ್ಲಿ ಒಂದೆರಡು ಸಂಗತಿಗಳನ್ನು ಬರಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ನಮ್ಮ ಸಮಾಜ ಬಂದಿದ್ದಾರೆ ಈ ಒಂದು ವಿಷಯ. ಯಾಕಂದ್ರೆ ನಾವು ನಮ್ಮ ಸಮಾಜದಲ್ಲಿ ದೇವರಲ್ಲಿ ಬಾಳಪ್ಪ ಹಾಗೂ ಮಹಾಯೋಗಿ ವೇಮನರ ಜಯಂತಿಗಳನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ಕರ್ನಾಟಕದ ಗಣ ಸರ್ಕಾರ ಈ ಎರಡೂ ಜಯಂತಿಗಳನ್ನ ರಾಜ್ಯ ಕಾರ್ಯಕ್ರಮವಾಗಿ ಎಲ್ಲ ಕಚೇರಿಗಳಲ್ಲಿ ಆಚರಣೆ ಮಾಡಲಿಕ್ಕೆ ಆದೇಶಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟದ್ದು ಇಲ್ಲಿ ಸೂಕ್ತ. ನಮಗೆ ಮುಖ್ಯಮಂತ್ರಿಗಳನ್ನ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಸರ್ಕಾರದ ಪ್ರತಿನಿಧಿಗಳನ್ನ
ಅದಕ್ಕೆ ದಯಮಾಡಿ ನಮ್ಮ ಪ್ರೀತಿಯ ಶಾಸಕರಾಗಿರುವಂತಹ ಸನ್ಮಾನಿಸಿ ವಿಶ್ವಾಸ ಎಲ್ಲರ ಚಪ್ಪಾಳೆ ಮುಖಾಂತರ ನಮ್ಮ ಸಮಾಜವನ್ನು ಗೌರವಿಸಬೇಕಂತ ಕೇಳುವಂತದೆ. ಯಾಕಂದ್ರೆ ನಾವು ಮಾಡ್ತಾ ಇರುವಂತಹ ಎರಡು ಜಯಂತಿಗಳನ್ನ ಸರ್ಕಾರಿ ಜಯಂತಿಗಳನ್ನಾಗಿ ಅವರು ನಮ್ಗೆ ಮಾಡಿಕೊಟ್ರು. ಅದಕ್ಕೆ ಏನಲ್ಲಿ ಸೂಚಿಸಲು ಏನು ಕಾರ್ಯಕ್ರಮ ಪರದಲ್ಲಿ ಸೂಚಿಸಲು ಬರಲಿದೆ, ಕಡಿಮೆ ರೀತಿಯಲ್ಲ ಕೆಲಸಕ್ಕೆ ಬಹಳ ವಿಶ್ವರಾಜ ಕೇಳಬೇಕು ಅನ್ನುವಂತ ಮಾತಲ್ಲ. ಹಾಗೆ ಇನ್ನೊಂದು ನೆನೆಸ್ಬೇಕು, ಯಾರಪ್ಪ ಅಂತಂದ್ರೆ ದೇವರಿಂದ ತೇಜ್ ಪಾಟೀಲ್ ಅವರ ಸಹೋದರರಾಗಿರುವಂತಹ ಎಸ್ ಆರ್ ಪಾಟೀಲ್ ವೃತ್ತಿಯಿಂದ ಇಂಜಿನಿಯರ್ ಆಗಿದ್ರು. ಅವರು ಲೇಖಕರು, ಆಧ್ಯಾತ್ಮಿಕ ಚಿಂತರು, ಬಾಲ್ಯದಿಂದಲೇ ಒಂದು ಆಧ್ಯಾತ್ಮಿಕ ಹಸುವನ್ನು ಹೊಂದಿದರು. ಅವರು ಈ ದೇವರ ವಚನಗಳನ್ನ ಕನ್ನಡಕ್ಕೆ ಭಾಷಾಂತರ ತರ್ಜುಮೆ ಮಾಡಿ ಹೊರದಿದ್ರೆ ಬಹುಶಃ ಕನ್ನಡದಲ್ಲಿ ನಾವು ದೇವರ ವಚನಗಳನ್ನು ಓದಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಇಲ್ಲಿ ನಾವು ಅನೇಕ ತೆಲುಗು ಭಾಷೆಯಿಂದ ಕಲಿತು. ಯಾಕಂದ್ರೆ ನಾವು ದೇವರ ಬರೆದ ವಚನಗಳು ಕನ್ನಡದಲ್ಲಿ ಅಲ್ಲ, ಅವು ಕನ್ನಡದಲ್ಲಿ ಇರುವುದರಿಂದ ಅವರು ಭಾಷಾಂತರ ಮಾಡಿಕೊಂಡು ಇಲ್ಲಿ ಬಹಳಷ್ಟು ಅದರ ಕೆಲಸವನ್ನು ಮಾಡಿಕೊಟ್ಟಿಲ್ಲ. ಹಾಗೆಯೇ ಇನ್ನೂ ಮಾತಾಡೋರು ಬಹಳ ಜನ ಇದ್ದಾರೆ. ಎಲ್ಲ ವಿಷಯಗಳನ್ನ ನಮ್ಮ 20 ವರ್ಷಗಳಿಂದ ಸಮಾಜದ ಹಿತದೃಷ್ಟಿಯಿಂದ ದೇವರಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನರ ಚಿಂತನೆಗಳನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜನವರಿ 19ನೇ ತಾರೀಕಿನಿಂದ ಅದ್ದೂರಿಯಾಗಿ ಈ ಜಯಂತಿ ಆಚರಿಸುತ್ತಾ ಬಂದಿದ್ವು. ಆದ್ರೆ ಈ ವರ್ಷ ಕೆಲವು ತಾಂತ್ರಿಕ ತೊಂದರೆಯಿಂದ ಈ ದಿನವನ್ನಾಗಿ ನಾವು ದೇವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಶಾಸಕರಾಗಿಯಾಗಿ ಎಲ್ಲರಲ್ಲಿ ನಾವು ಮಾಡ್ಕೊಳ್ಳೋ ವಿನಂತಿ ನಮಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸ್ಥಳಾವಕಾಶದ ಕೊರತೆ ಇದೆ. ಸನ್ಮಾನ್ಯರೇ, ನಮ್ಮ ಕಾಲದಲ್ಲಿ ಎಲ್ಲ ಸಮಾಜಕ್ಕೂ ನ್ಯಾಯವನ್ನು ಒದಗಿಸಿಕೊಟ್ಟಿದೆ. ಅದಕ್ಕೆ ದಯಮಾಡಿ ನಮಗ ಎಲ್ಲರೂ ಮತ್ತು ನಮ್ಮ ಸಮಾಜ ಸೇರಲಿಕ್ಕೆ, ಯಾಕಂದ್ರೆ ಈ ಒಂದು ಕಾರ್ಯ ಮಾಡಬೇಕಾದ್ರೆ ನಾವು ರೆಡ್ಡಿ ಕುತ್ಕೊಂಡ ಇಡೀ ಎಲ್ಲ ಸಮಾಜ ಮಾಡಬೇಕು, ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಒಂದು ಸ್ಥಳಾವಕಾಶ ಕೊಡಬೇಕಂತೆ ಅದ್ರ ಬಗ್ಗೆ ಒಂದು ಮಾಡಿ ಹೇಳುವಂತ ಮಾತನಾಡಿ ಅತ್ಯಂತ ವಿನಂತಿಪೂರ್ವಕವಾಗಿ ಹೇಳ್ಕೊಂತ, ಜೊತೆಗೆ ನಮ್ಮ ಸಮಾಜ, ರೈತಾಪಿ ಸಮಾಜ ಇನ್ನಷ್ಟು ಬೇರೆಯವರಿಗೆ ಸೌಲಭ್ಯಗಳ ಮುಖಾಂತರ ಈ ಸಮಾಜವನ್ನ, ಇದರ ಜೊತೆಗೆ ಉಳಿದ ಎಲ್ಲ ಸಮಾಜಗಳನ್ನ ಒಂದಿಷ್ಟು ಸುದೃಢ ಸಮಾಜವನ್ನಾಗಿ ಮಾಡಿ ನಾವೆಲ್ಲ ನಮ್ಮ ಜನರ ಪ್ರೀತಿಗೆ ಪಾತ್ರರಾಗಿರುವಂತ ಆಗುತ್ತೆ ಎನ್ನುವಂತ ಭರವಸೆಯೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಹೆಸರು ಇರದೆ ಮಾನವೀಯ ಸಂಬಂಧಗಳಲ್ಲಿ ಬೆಸೆದು ಹೆಸರಳಿಯದಂತ ಸಾಧನೆ ಮಾಡಿದವರು ಮಹಾತ್ಮರು. ಅಂತಹ ಮಹಾತ್ಮರ ಸಾಲಿನಲ್ಲಿ ನಮ್ಮ ಜನಾಂಗದ 2 ಹೆಮ್ಮೆಯ ಕುಡಿಗಳು, ಆಧ್ಯಾತ್ಮದ ಶಿಖರದ ಮುಕುಟಮಣಿಗಳು, ಮಹಾನ್ ಯೋಗಿ ವೇಮನ, ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲ. ಅವರ ಕೃಪಾಶೀರ್ವಾದದಿಂದ ಇವತ್ತು ನಾವು ತುಂಬು ಹೃದಯದ ನೆಮ್ಮದಿಯ ಜೀವನವನ್ನ ಇನ್ನೂ ನಡೆಸ್ತಾ ಇದ್ದೇವೆ. ಆ ಎಲ್ಲ ಯೋಗಿ ವರ್ಯರಿಗೆ ಅನಂತ ವಂದನೆಗಳು. ಬಹುಶಃ ನಮಗೆ ನಮ್ಮ ವೇಮಾನಂದ ಸ್ವಾಮಿಗಳು ಮಹಾನ್ ಯೋಗಿ ವೇಮನರ ಜೀವನ ಚರಿತ್ರೆಯನ್ನ ತುಂಬಾ ಚೆನ್ನಾಗಿ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಪದೇ ಪದೇ ಅವರ ಚರಿತ್ರೆಯ ಬಗ್ಗೆ ನಮಗೆ ಕೇಳುವ ಅವಶ್ಯಕತೆ ಇಲ್ಲ. 12ನೇ ಶತಮಾನದಲ್ಲಿ ವಚನಗಳ ಮೂಲಕ ಸಮಾಜದ ನಡೆನುಡಿಗಳನ್ನ ತಿದ್ದಿ ಸಂಚಲನವನ್ನು ಮಾಡಿದಂತಹ ಬಸವಾದಿ ಪ್ರಮುಖರು ಹೇಗೆ ಕನ್ನಡ ನೆಲದಲ್ಲಿ ಪ್ರಸಿದ್ಧರಾದರೋ, 15ನೇ ಶತಮಾನದಲ್ಲಿ ನಮ್ಮ ನೆರೆಯ ಆಂಧ್ರದಲ್ಲಿ ಪದ್ಯಗಳ ಮೂಲಕ, ವಿಡಂಬನಾತ್ಮಕ ಹೇಳಿಕೆಗಳ ಮೂಲಕ ಸಮಾಜದ ಓರೆಕೋರೆಗಳನ್ನ, ಜಾತೀಯತೆಯನ್ನ, ಮೂಢನಂಬಿಕೆಗಳನ್ನ ಖಂಡಿಸಿ ಕ್ರಾಂತಿಯನ್ನುಂಟು ಮಾಡಿದವರು ಮಹಾನ್ ಯೋಗಿ ವೇಮನ. ಇವತ್ತು 614 ವರ್ಷಗಳಾದರೂ ಕೂಡ ಇಂದು ನಮ್ಮ ಮನೆಯಲ್ಲಿ ಮನದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದರೆ ಅವರು ನಮಗೆ ಹಾಕಿಕೊಟ್ಟಂತಹ ದಿವ್ಯ ಸಂಪ್ರದಾಯಗಳು. ಶ್ರೀಶೈಲದ ಸುತ್ತಮುತ್ತಲಿನ ಪ್ರದೇಶ ಆಧ್ಯಾತ್ಮಿಕರಿಗೆ ಒಂದು ಒಳ್ಳೆಯ ತಾಣ. ಅಂತಹ ತಾಣದಲ್ಲಿ 2 ಜ್ಯೋತಿಗಳನ್ನ ನಮ್ಮ ಜನಾಂಗ ಕಂಡಿದೆ. ಕಾಪು ಜನಾಂಗ ಅಂತ ಹೇಳ್ತೀವಿ, ರಟ್ಟರು ಅಂತ ಹೇಳ್ತೀವಿ, ರೆಡ್ಡಿ ಕುಲದವರು ಅಂತ ಹೇಳ್ತೀವಿ, ರಾಟರು ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ಇತಿಹಾಸ, ಬೇರೆ ಬೇರೆ ಅಧ್ಯಯನಗಳಲ್ಲಿ ನಮ್ಮನ್ನೆಲ್ಲ ಬೇರೆ ಬೇರೆ ಹೆಸರಿನಿಂದ ಕರೆದರೂ ಕೂಡ ನಾವು ಮಾತ್ರ ಭೂಮಿಯನ್ನ ಪ್ರೀತಿಸುವ ಕೃಷಿಕರು, ಭೂತಾಯಿಯನ್ನ ಆರಾಧಿಸುವ ದೈವ ಸಂಪನ್ನ ಕುಲದವರು ರೆಡ್ಡಿ ಜನಾಂಗದವರು. ಯಾರಿಗೆ ಏನು ಕೇಡನ್ನ ಬಯಸದ ಸಂಭಾವಿತ ಜನಾಂಗ.
ತಮ್ಮದೇ ಆದಂತ ಭಾವನೆಗಳನ್ನ ಬೇರೆಯವರೊಂದಿಗೆ ಗೌರವದಿಂದ ನೋಡುವಂತ ಇಂಥ ಜನಾಂಗ. ಇದಕ್ಕೆ ಕಾರಣ ನಮ್ಮ ಮನೆಯ ಮಹಾತಾಯಿ ಶಿವಶರಣೆ ಹೇಮರೆಡ್ಡಿ ಮಲ್ಲ. ಅಂತವರ ಬೆಳಕಿನಲ್ಲಿ ನಾವು ಇವತ್ತು ಮಹಾನ್ ಯೋಗಿ ವೇಮನನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆ ಕೇವಲ ಪೂಜೆ ಪುನಸ್ಕಾರಕ್ಕಲ್ಲ ಅನ್ನುವಂಥ ಸಂದೇಶವನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ. ಜನವರಿ 19ರಂದು ಆಗಬೇಕಾದಂತ ಜಯಂತಿ ಇವತ್ತು ಮುಂದುವರೆದಿದೆ ಅಂದ್ರೆ ನಾವು ಅಲ್ಲಿಂದ ಇಲ್ಲಿಯವರೆಗೂ ಪ್ರತಿದಿನವೂ ಜಯಂತಿಯನ್ನೇ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮದ ಸಂದೇಶ. ಕೇವಲ ಒಂದು ದಿನದ ಆಚರಣೆ ನಮ್ಮದಿಲ್ಲ, ನಮ್ಮ ಜೀವನದುದ್ದಕ್ಕೂ ಅದೇ ಆಚರಣೆಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ ಅಂತ. 13 ವರ್ಷದ ಹಿಂದೆ ಹೇಳಿದ್ದೆ, ಇವತ್ತು ನಮ್ಮ ಭಾರತದಲ್ಲಿ ಯುವ ಜನತೆ 40% ಇದೆ. ಆ ಯುವ ಜನತೆಗೆ ಒಂದು ಒಳ್ಳೆಯ ಜೀವನ, ಸಚ್ಚಾರಿತ್ರ, ಸಂಪ್ರದಾಯಗಳು ಹೋಗ್ಬೇಕು. ಅದಕ್ಕೆ ಅವರನ್ನು ಇಂಥ ಜಯಂತಿಗೆ ಕರೆದುಕೊಂಡು ಬಂದರೆ ಅದು ಒಳ್ಳೆಯದಾಗ್ತದೆ ಅಂತ. ಲಾಸ್ಟ್ ಟೈಮ್ ಬಂದಾಗ ನಂಗೆ ಅನಿಸ್ತಾ ಇತ್ತು ಬಹಳಷ್ಟು ವಯಸ್ಸಾದವ್ರು ಇದ್ವೇನೋ ಅಂತ ಕಾಣಿಸ್ತಾ ಇತ್ತು. ಈಗ 13 ವರ್ಷದ ನಂತರ ಇಲ್ಲೆಲ್ಲ ನೋಡಿದಾಗ ಅನಿಸ್ತಾ ಇದೆ ವಯಸ್ಸಾದವ್ರ ಜೊತೆಗೆ ಮಧ್ಯ ವಯಸ್ಸದವರು ಬಂದಿವೆ, ಸ್ವಲ್ಪ ಏನೋ ಯುವಕ ಪ್ರೌಢಾವಸ್ಥೆಯಲ್ಲಿರೋರು ನಾವು ಬಂದಿದ್ದೇವೆ ಅಂತ. ಕಾರಣ ಇಷ್ಟೇ, ಇವತ್ತಿನ ಯುವ ಜನತೆ ಎತ್ತೆ ಹೋಗ್ತಾ ಇದೆ ಅನ್ನೋಂಥದ್ದು ನಮಗೆ ಬಹಳ ತೊಂದರೆ, ಬಹಳ ನೋವಿನ ಸಂಗತಿ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮಹಾನ್ ಯೋಗಿ ವೇಮನರ ವಚನಗಳು, ಆ ವಚನಗಳ ಸಂದೇಶಗಳನ್ನ ನಮ್ಮ ಜನಾಂಗದಲ್ಲಿ ನಾವು ಸಾರಬೇಕಾಗಿದೆ. ಹಾಲು ಕೂಡಿ ನೀರು ಹಾಲಾಗಿ ಬೆರೆಯಿತು, ಹಾಲು ಕೂಡಿ ನೀರು ಹಾಲಾಗಿ ಬೆರೆಯಿತು, ಮಹಾಗುರುವಿನಿಂದ ಮಹಾಸಜ್ಜನ, ಮಹಾಗುರುವಿನಿಂದ ಮಹಾಸಜ್ಜನ, ಸಾಧು ಸಜ್ಜನರ ಸಂಘ ಇಂತಿಂಬುದು ವಿಶ್ವದಾಭಿರಾಮ ಕೇಳುವೇಮ. ಹಾಲಲ್ಲಿ ನೀರನ್ನ ಹಾಕಿದ್ರೆ ಆ ನೀರು ಕೂಡ ಹಾಲಾಗಿನ ಹೋಗ್ತದೆ ಅಂತ. ಹಾಗೆ ಒಳ್ಳೆಯವರ ಸಂದೇಶಗಳು ನಮ್ಮ ಕರ್ಣಗಳಲ್ಲಿ ಸುಳಿದರೆ ನಮ್ಮ ಭಾವನೆಗಳು ಕೂಡ ಒಳ್ಳೆಯದಾಗ್ತಾ ಬರ್ತದೆ. ಅಂತಹ ಒಂದು ಒಳ್ಳೆಯ ಪರಿಸರವನ್ನ ನಮ್ಮ ಇವತ್ತಿನ ಯುವ ಜನಾಂಗಕ್ಕೆ ಕೊಡಬೇಕಾಗಿದೆ. ಆ ಉದ್ದೇಶಕ್ಕಾಗಿ ಇವತ್ತು ನಾವು ನೀವೆಲ್ಲ ಯುವಕರನ್ನ ಇಂತಹ ಕಾರ್ಯಕ್ರಮಗಳಿಗೆ ನಾವು ಕೊಡಬೇಕಾಗಿದೆ ಹೊರತು ಜಾತ್ರೆಗಳಲ್ಲಿ ಲೈವ್ ಬ್ರಾಂಡ್ಗಳು, ಸಾಕು ಬ್ರಾಂಡ್ಗಳಿಗಲ್ಲ, ಡಿಜೆ ಹಚ್ಕೊಂಡು ಕುಣಿಯುವಂಥ ವ್ಯವಸ್ಥೆಗಳು ಅಲ್ಲ. ಆ ಕೆಲಸವನ್ನ ಮಾಡುವುದು ಸರಿಯಲ್ಲ ಅನ್ನೋದಕ್ಕೆ ಇವತ್ತು ಇಂಥ ಜಯಂತಿಗಳು ಬೇಕಾಗ್ತದೆ. ಇವತ್ತಿನ ಒಂದು ಸಮಾಜವನ್ನ ನಾವು ನೋಡಿದಾಗ ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ನಮ್ಮದೇ ಆದಂಥ ಅಮೂಲ್ಯ ಸಮಯವನ್ನು ನಾವು ಕಳೆದು ಹೋಗ್ತಾ ಇದ್ದೇವೆ. ಅಂಥ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳದೆ ಒಳ್ಳೆಯ ಕಾರ್ಯದಲ್ಲಿ ಮಕ್ಕಳು ತೊಡಗಬೇಕು. ಚಿಕ್ಕ ಚಿಕ್ಕ ಕಾರ್ಯಗಳಲ್ಲೂ ಕೂಡ ತಮ್ಮ ಒಂದು ಒಳ್ಳೆಯ ಕೆಲಸವನ್ನ ಮಾಡುತ್ತಾ ಸಮಾಜದಲ್ಲಿ ತಮ್ಮದೇ ಆದಂತಹ ಕಾಣಿಕೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯುವ ಜನರನ್ನ ನಾವು ಈ ಒಂದು ಜಯಂತಿಗೆ ಕರ್ಕೊಂಡು ಬರಬೇಕು. ನಾವು ಮಾಡುವ ಕೆಲಸಗಳು, ಭಾವನೆಗಳು ಶುದ್ಧವಾಗಿದ್ದರೆ ನಮಗೆ ರಿಸಲ್ಟ್, ಅದರ ಪರಿಣಾಮ ಖಂಡಿತವಾಗಿ ಒಳ್ಳೆಯದಿರ್ತದೆ. ನಾವು ಮಾಡುವಂತಹ ಕೆಲಸದಲ್ಲಿ ಬೇರೆಯವರಿಗೆ ಬೇಡ, ನಮ್ಮಷ್ಟೇ ಯಾರು ಹೋಗೇ ಖಂಡಿತವಾಗಿ ಪ್ರತಿಫಲ ಇರೋದಿಲ್ಲ ಅಂತ ಮಹಾನುಭಾವರು ನಮ್ಮ ಸಂದೇಶಗಳಲ್ಲಿ ಹೇಳಿದ್ದಾರೆ. ಅದನ್ನೇ ನಮ್ಮ ಮಹಾನುಭಾವರು ಹೇಳ್ತಾರೆ. ಬಹಳ ಚಂದಾದ ಪದ್ಯಗಳಿದ್ದಾವೆ. ಮೊದಲನೆಯದು ಹೇಳಿಕೆ ಇರ್ತದೆ, ಸ್ಟೇಟ್ಮೆಂಟ್ ಏನ್ ಹೇಳ್ಬೇಕು ಅಂತ. ಎರಡರಲ್ಲಿ ಕಾರಣ ಮತ್ತು ಪರಿಣಾಮ ಇರ್ತದೆ, ಕಾಸ್ ಅಂಡ್ ಇಫೆಕ್ಟ್ ಇರ್ತದೆ. ಮೂರನೇದ್ರಲ್ಲಿ ನಾವು ಏನ್ ಮಾಡಬೇಕು ಅಂತ ಮೆಸೇಜ್ ಇರ್ತದೆ. ಅಷ್ಟು ಸುಂದರವಾದಂತಹ ಪದ್ಯಗಳಿದ್ದಾವೆ. ಆ ಪದ್ಯಗಳನ್ನ ನಾವು ಎಲ್ಲ ಒಂದು ಚಿಕ್ಕ ಚಿಕ್ಕ ಪುಸ್ತಕಗಳ ರೂಪದಲ್ಲಿ ನಮ್ಮ ಮನೆಗಳಲ್ಲಿ ಇಟ್ಕೊಂಡು ಯಾವುದೋ ಒಂದು ಸನ್ನಿವೇಶದಲ್ಲಿ, ಕಾರ್ಯಕ್ರಮಗಳಲ್ಲಿ ನಾಟ ಹೋದಾಗ ಹೀಗೆ ಆ ಒಂದು ಸಂದೇಶದಲ್ಲಿ ಪ್ರಚಾರ ಆಗ್ತಾ ಹೋಗ್ತಾರೆ. ಯಾಕಂದ್ರೆ ನಾವು ಒಳ್ಳೆಯದನ್ನ ಬಯಸಿದ್ರೆ ಪುನಃ ಒಳ್ಳೆಯ ನಮಗೆ ಸಿಗ್ತದೆ. ಹೋಟೆಲ್ ಮಾಲೀಕ ಒಂದು ಸಾರಿ ತನ್ನ ಲಾಸ್ಟ್ ಒಬ್ಬ ವಿದೇಶಿ ಪ್ರವಾಸಿಗೆ ಬಂದಿರ್ತಾರೆ. ಪ್ರವಾಸಿ ಬಂದ ತಕ್ಷಣ ಆ ಹೋಟೆಲ್ ಮಾಲೀಕ ಹೇಳ್ತಾನೆ, ನಿಮ್ಗೆ ರೂಮ್ ಬೇಕಲ್ಲ, ನೀನೇ ನೋಡ್ಕೊಳ್ಬೇಕು, ಆದ್ರೆ ಅದು ಬೇಗ ಬೇಡ ಅಂತ ಹೇಳಿಕ್ಕೆ ನನಗೆ 5,000 ರೂಪಾಯಿ ನೀವು ಡಿಪಾಸಿಟ್ ಇರ್ಬೇಕು ಅಂತ ಹೇಳ್ತಾನೆ. ಆಯ್ತು, ಅವನು ಆ ಹೋಟೆಲ್ ಆ ಲಾಡ್ಜಿನಲ್ಲಿ ತಂದ್ಬೇಕು ಅಂತ ಹೋದವರು ಅವನಿಗೆ 5,000 ರೂಪಾಯಿ ಡಿಪಾಸಿಟ್ ಇಟ್ಟು ರೂಮ್ ನೋಡ್ಲಿಕ್ಕೆ ಮೇಲೆ ಹೋಗ್ತಾನೆ. ಅಷ್ಟೊತ್ತಿಗೆ ಆ ಹೋಟೆಲಿಗೆ ತರಕಾರಿ ಎಲ್ಲ ಹಾಕಿ, ಅಂದ್ರೆ ಆ ಹೋಟೆಲ್ ಅಡುಗೆ ಮಾಡೋದಕ್ಕೆ ಬೇಕಾದಂತ ತರಕಾರಿಯನ್ನ ಮಾಡುವಂತ ವ್ಯಾಪಾರ ಹೋಗಲಿಕ್ಕೆ ಅವನು ಏನು 5,000 ರೂಪಾಯಿ ಕೊಡ್ಬೇಕಾಗಿತ್ತು. ಎಲ್ಲ ತರಕಾರಿ ಕಾಯಿಪಲ್ಯಗಳನ್ನು ಮಾಡ್ಕೊಂಡಿದ್ದ. 5,000 ಪ್ರವಾಸ ಕೊಟ್ಟಂತ 5,000 ರೂಪಾಯಿ ತರಕಾರಿಯಲ್ಲಿ ಎಲ್ಲ ತಗುವಂತ ಆಗಿತ್ತು. ಅದನ್ನ ತಗೊಂಡು ಪಕ್ಕದಲ್ಲಿ
ಇರುವಂತಹ ರೈತರ ಮನೆಗೆ ಹೋದ ಮೊನ್ನೆ ನೀನು ಹೊರಗಿಂದ ನಾನು ಕೈಬಾಳೆ ತಂದಿದ್ದೆ ಅದನ್ನ ಹಂಗೆ ಕೊಟ್ಟಿದ್ದೆ ನನಗೆ ಯಾರೋ ಬಂದಿದ್ದಿಲ್ಲ ಅದಕ್ಕೆ 5,000 ರೂಪಾಯಿ ತಗೋಬಹುದು. ರೈತ ಏನ್ ಮಾಡಿದ ಅಂದ್ರೆ ಮನೆಯೊಳಗೆ ಇದು ಅಲ್ಲ ಮೊನ್ನೆ ಯಾರ ಗೆಸ್ಟ್ ಬಂದಾರ ಅಂತ ಹೇಳಿ ಏನೋ ಬೇಕು ಹಚ್ಚಿಬೇಕು ಅಂತ ಹೇಳಿದ್ದೆಲ್ಲ 5,000 ರೂಪಾಯಿ ತಗೋತೀನಿ ಅಂತ ಆ ಹೆಂಡತಿ ಕೊಟ್ಟು ಹೆಂಡತಿ ಏನ್ ಮಾಡಿದ್ರು ಅಂದ್ರೆ 5,000 ರೂಪಾಯಿ ತಗೊಂಡು ಗೆಸ್ಟ್ ಬಂದಿದ್ರು. ಆ ಗೆಸ್ಟ್ಗೆ ನಮ್ಮ ಮನೇಲಿ ಇರೋ ಜಾಗ ಇರಲಿಲ್ಲ ಅಂತ ಆ ಹೋಟೆಲ್ನಲ್ಲಿ ಅವ್ರಿಗೆ ಇಟ್ಟಿದ್ರು. ಒಂದು ದಿನ ಆ ಹೋಟೆಲ್ ತಂದಿದ್ರು. ಆ ರೈತರ ಹೆಂಡತಿ ಓಡೋಡಿ ಬಂದು ಹೋಟೆಲ್ ಮಾಲೀಕನಿಗೆ ಮನೆಯಲ್ಲಿ ನಮ್ಮ ಮನೆಗೆ ಎಷ್ಟು ಬಂದ ಕೂಡ ಜಾಗ ಇರಲಿಲ್ಲ, ನಿಮ್ಮ ಹೋಟೆಲ್ ಜಾಗ ಕೊಟ್ಟಿದ್ವಿ, ಅದಕ್ಕೆ ನಾನು ರೂಮಿಗೆ ಮಾಡಿ ಕೊಡೋದಿತ್ತು 5,000 ರೂಪಾಯಿ ನಿಮಗೆ ತಗೊಳ್ಳಿ ಅಂತ ವಾಪಸ್ ಹೋಗ್ಬೋದು. ಅಷ್ಟೊತ್ತಿಗೆ ಆ ಪ್ರವಾಸಿ ರೂಮ್ ನೋಡ್ಕೊಂಡು ವಾಪಸ್ ಬಂದ. ಯಾಕೋ ನಿಮ್ ಹೋಟೆಲ್ನಾಗ ನನಗೆ ರೂಮ್ ಸರಿ ಅನಿಸ್ತಾ ಇಲ್ಲ, ನಾನು ಬೇರೆ ರೂಮ್ ಮಾಡ್ಕೊಂಡಿದ್ವಿ, ನಂಗೆ 5,000 ರೂಪಾಯಿ ಕೊಡ್ತಿದ್ದೇನೆ. ಆ 5,000 ರೂಪಾಯಿ ನಾವು ತಗೋಬಹುದು. ಸೊ ಇದು ಇವತ್ತು ನಾವು ಏನ್ ಕೆಲಸ ಮಾಡ್ತಾ ಇದೀವೋ ನಮಗೆ ಬರ್ತದೆ. ನಾವು ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದೇ ಪ್ರತಿಫಲ ಬರ್ತದೆ. ನಾವು ಮನಸ್ಸಲ್ಲಿ ಕೆಟ್ಟದಿದ್ರೆ ನಮಗೆ ಕೆಟ್ಟದಾಗ್ತದೆ. ಕರ್ಮ ರಿಟರ್ನ್ಸ್ ಅಂತ ಮುಂದಿನ ಜೀವನ ಇಲ್ಲ ಇದೇ ಆಗ್ತದೆ ಅನ್ನೋದನ್ನ ನಮ್ಮ ಮಹಾನ್ ಯೋಗಿ ತನ್ನ ಸಂದೇಶದಲ್ಲಿ ಹೇಳಿದ್ದಾರೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನ ಕೇಳ್ಕೊತಾ ಇದ್ವಿ. ಮಲ್ಲಮ್ಮ ಮತ್ತು ಭೀಮನವರ ಪದಾಧಿಕಾರಿಗಳಿಗೆ ಶಿಷ್ಟಾಯ ನಮಸ್ಕಾರ ಮಾಡಿ ಸವತಿ ಮತ್ತು ಎರಡನೇ ತಾಲೂಕಾ ಶ್ರೀ ಮಹಾಯೋಗಿ ನಿರ್ಮಲ ಜಯಂತಿ ಸಮಿತಿ ಶ್ರೀ ಮಹಾಯೋಗಿ ನಿರ್ಮಲರ 614ನೇ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದ ಪವಿತ್ರ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಹೊರತುಪಡಿಸುವಂತಹ ಶ್ರೀ ಹೇಮನಾನಂದ ಮಹಾಸ್ವಾಮಿಗಳು ಅತಿ ಗುರುಪೀಠ ಹಿರಿಯ ವಸ್ತ್ರದಲ್ಲಿ ಹರಿಯವರ ಅನುಭವಗಳಿಗೆ ನಂತರ ಮತ್ತೆ ಪ್ರಣಾಮವನ್ನು ಸಲ್ಲಿಸಿ ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಗುರುದೇವ ಆತ್ಮಾನಂದ ಪುಣ್ಯಾಶ್ರಮ ಮನೆಯಾಳ ಸುರೇಶ್ ಪರಮ ಪೂಜ್ಯರ ಪದವಿಗೆ ಕೂಡ ನಮಸ್ಕಾರವನ್ನು ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳುವಂತ ನಮ್ಮ ಈ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರು ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಸಾಮಾನ್ಯ ಆರ್ ಪಾಟೀಲ್ ಸಾಹೇಬ್ರೆ, ಜನ ಉಪಸ್ಥಿತಿಯನ್ನ ಈಗಾಗಲೇ ಮಾತನಾಡಿ ಕಾರ್ಯಕ್ರಮದಿಂದ ನಿರ್ಗಮವಾಗಿರುವಂತಹ ಶಾಸಕರುವಂತಹ ಎಂ.ಎಸ್. ಗೌಡರವರೇ ಮತ್ತು ನಮ್ಮ ಜಾವಗಲ್ ಸಾಹೇಬ್ರವರೇ, ಮುಖ್ಯ ಅತಿಥಿಗಳ ಸ್ಥಾನವನ್ನ ಅಲಂಕರಿಸಿರುವಂತ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಆಗಿರುವಂತಹ ಸಾಮಾನ್ಯ ಮಂಜೂರಿ ಸದಸ್ಯರೇ, ಪ್ರಕಾಶ್ ಶ್ರೀಮತಿ ಉಮಾ ಸಾಲಿಗೌಡರವರೇ, ನಮ್ಮ ನಿವೃತ್ತ ಎಸ್.ಪಿ. ಆಗಿರುವಂತಹ ಸಾಮಾನ್ಯ ಶ್ರೀ ಮಲ್ನಾಥ್ ಅವರೇ,
ರಮೇಶ್ ಗೇರಡ್ರವ್ರೆ, CPI ಸುರೇಶ್ ಗಂಡಿಗಮ್ಮರವ್ರೆ, ಗೌರವಿತ ಗಣ್ಯರೇ, ಈ ಮಾಧ್ಯಮಗಳು ನಮ್ಮೆಲ್ಲರಿಗೂ ವೇಮನರ ಜಯಂತ್ಯೋತ್ಸವದ ಐತಿಹಾಸಿಕ ಮಹಾಯೋಗಿ ವೇಮನರವರ ಚರಿತ್ರೆ ಬಗ್ಗೆ ಹೇಳುವುದು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಗೊತ್ತಿರುವಂಥ ವಿಷಯದ ಬಗ್ಗೆ ಬಹಳಷ್ಟು ಅಚ್ಚುಕಟ್ಟಾಗಿ ಅವರ ನಡೆದು ಬಂದ ದಾರಿ, ಅವರ ವಚನಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಮ್ಮೆಲ್ಲರಿಗೂ ಮನವರಿಕೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಮಹಾಯೋಗಿ ವೇಮನರು 15ನೇ ಶತಮಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಜನಿಸಿದಂಥವರು. ಕನ್ನಡದಲ್ಲಿ ಹಾಗೆ ಸರ್ವಜ್ಞರು ವಚನವನ್ನು ಬರೆದಿದ್ದಾರೆ. ಅದೇ ರೀತಿ ಅವರು ಕೂಡ ವೇಮನ ಕಾವ್ಯ, ವೇಮನ ಪದ್ಯಗಳ ಮುಖಾಂತರ ಬಹಳಷ್ಟು ಸಂದೇಶವನ್ನು ಸಾರಿರುವಂಥವರು ಮಹಾಯೋಗಿ ವೇಮನರು. ಅವರ ಬಾಲ್ಯ ಜೀವನವನ್ನ ಸುಖದಿಂದ ತ್ಯಜಿಸಿ ಮಹಾಯೋಗಿ ತತ್ವಜ್ಞಾನಿಯಾಗಿ ಹೊರಹೊಮ್ಮಿದರು. ಅದಕ್ಕೆ ಕಾರಣಭೂತರು ತಾಯಿ ಹೇಮರೆಡ್ಡಿ ಮಲ್ಲಮ್ಮರ ಅಂತ ಹೇಳಲಾಗ್ತದೆ. ಸೊ ಇವತ್ತು ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರ ಆಶೀರ್ವಾದದ ಸಮಾಜ ರೆಡ್ಡಿ ಸಮಾಜ, ರೆಡ್ಡಿ ಸಮಾಜ ಬಾಂಧವರು ಬಹಳಷ್ಟು ರೆಡ್ಡಿ ಸಮಾಜ ಒಂದು ಅತ್ಯಂತ ಶ್ರೇಷ್ಠವಾಗಿರುವಂಥ ಸಮಾಜ. ತಮ್ಮದೇ ಆದಂಥ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ತಮ್ಮದೇ ಆದಂಥ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇರುವಂಥ ಯಾವುದಾದ್ರೂ ಸಮಾಜ ಇದ್ದರೆ ಅದು ರೆಡ್ಡಿ ಸಮಾಜ ಅಂತಕ್ಕಂಥ ಮಾತನ್ನು ಬಹಳಷ್ಟು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಒಂದು ಮಾತನ್ನು ರೂಢಿಯಲ್ಲಿ ಹೇಳ್ತಾರೆ. ರೆಡ್ಡಿ ಸಮಾಜದವರು ಒಟ್ಟಾರೆ ಬಾಯಲ್ಲಿ ಬಂಗಾರ ಕಡ್ಡಿಯನ್ನು ಎದುಕೊಂಡು ಬಿಟ್ಟಿದವರು ಅಂತ. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮನವರ ಆಶೀರ್ವಾದ ಕೂಡ ಇದೆ ಅಂತ ಹೇಳ್ತಾರೆ. ಅವರು 100ಕ್ಕೆ 100ರಷ್ಟು ಸತ್ಯ. ಯಾಕಂತಂದ್ರೆ ಇವತ್ತು ಯಾವುದೇ ಗ್ರಾಮದಲ್ಲಿ, ಯಾವುದೇ ಊರಿನಲ್ಲಿ ತಗೊಳ್ಳಿ, ಗ್ರಾಮದಲ್ಲಿ ಒಂದೇ ಒಂದು ಮಂತ್ರ ಇದ್ರು ಕೂಡ ಇಡೀ ಊರನ್ನ ತೀರ್ಥದಲ್ಲಿ ಇಟ್ಕೊಳ್ಳುವಂತ ಗಟ್ಟಿ ಸಮಾಜ ಅಂತಂದ್ರೆ ಅದು ರೆಡ್ಡಿ ಸಮಾಜ. ಅದು ತಮ್ಮ ರಕ್ತದಲ್ಲಿ, ಬ್ಲಡ್ನಲ್ಲೇ ಬಂದಿರುವಂತ ಅದೊಂದು ಸಮಾಜ, ರೆಡ್ಡಿ ಸಮಾಜ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬರಬೇಕಂತ ಹೇಳಿ ಸಮಾಜ ಬಾಂಧವರು ನನ್ನ ಹತ್ರ ಬಂದು ಕೇಳಿದಂಥ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಅತ್ಯಂತ ಖುಷಿಯನ್ನ ಉಂಟಾಯಿತು. ಯಾಕಂತಂದ್ರೆ ಈ ಸಮಾಜದ ಒಂದು ಸಮಾವೇಶದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಸಂತೋಷವಾಯಿತು. ಆ ಸಂಬಂಧ ಸಮಾಜದ ಎಲ್ಲ ನಮ್ಮ ಬಾಂಧವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಮೊದಲಿಗೆ ಅರ್ಪಿಸಲು ಇಷ್ಟಪಡ್ತೇನೆ. ಆ ಒಂದು ಸಂದರ್ಭದಲ್ಲಿ ಅವತ್ತು ಕೂಡ ಹೇಳಿದೆ, ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ಸಮಾಜದ ಒಂದು ಒಗ್ಗಟ್ಟಿನ ಒಂದು ಕೆಲಸಕ್ಕಾಗಿ ಒಂದು ಸವದತ್ತಿಯಲ್ಲಿ ಸುಮಾರು 8-10 ಗುಂಟೆಗಳ ಒಂದು ಜಾಗದಲ್ಲಿ ಒಂದು ಅದ್ಭುತವಾದಂಥ ಕಲ್ಯಾಣ ಮಂಟಪ ಹಾಗೂ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನವನ್ನ ಮಾಡಿಕೊಡುವಂಥ ವ್ಯವಸ್ಥೆಯನ್ನ ಖಂಡಿತವಾಗೂ ಅತಿ ಶೀಘ್ರದಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಯರಗಟ್ಟಿಯಲ್ಲಿ ಕೂಡ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ನಿರ್ಮಾಣ ಆಗಿದೆ. ಇನ್ನೂ 10 ಲಕ್ಷ ರೂಪಾಯಿ ಬೇಕಂತ ಹೇಳಿದರೆ ಅತಿ ಶೀಘ್ರದಲ್ಲಿ ಶಾಸಕರ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ಅನುದಾನವನ್ನ ಕೊಡಮಾಡ್ತೇನೆ ಅನ್ನುವಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಏನೇ ಇದ್ರೂ ಕೂಡ ಈ ಸಮಾಜದ ಹಿಂದೆ ನಾನು ಕೂಡ ತಮ್ಮ ಸಮಾಜದ ಮಗನಾಗಿ, ತಮ್ಮ ಸಮಾಜದ ವ್ಯಕ್ತಿಯಾಗಿ ನಾನು ಕೂಡ ತಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಈ ಒಂದು ಸಮಾಜದ ನಮ್ಮ ಘನ ಸರ್ಕಾರದ 2 ಕಣ್ಣುಗಳು ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಮತ್ತು ರಾಮಲಿಂಗಾರೆಡ್ಡಿಯವರ ಬಗ್ಗೆ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ದೇವರು ಕೂಡ ಕ್ಷಮೆ ಮಾಡಲಾರದು. ಯಾಕಂತಂದ್ರೆ ಈ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಈ ಐತಿಹಾಸಿಕ ದೇವಸ್ಥಾನವನ್ನ ಒಂದು ಎಲ್ಲ ಸವದತ್ತಿ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಪ್ರಾಧಿಕಾರ ಮತ್ತು ಸವದತ್ತಿ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ಅಭಿವೃದ್ಧಿ ಮಂಡಳಿಯ ಪ್ರಾಧಿಕಾರವನ್ನ 2 ಪ್ರಾಧಿಕಾರಗಳನ್ನು ಮಾಡಿ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು 120 ಕೋಟಿ ರೂಪಾಯಿ ಅನುದಾನವನ್ನ
ಜೊತೆಗೆ ರಾಮಲಿಂಗಾರೆಡ್ಡಿಯವರು ರೆಡ್ಕಾಯಲಮ್ಮ ಅಭಿವೃದ್ಧಿ ಪ್ರಾಧಿಕಾರದಿಂದ ಸುಮಾರು 97 ಕೋಟಿ ರೂಪಾಯಿ ಅನುದಾನವನ್ನ ಕೂಡಿಸಿ ಸುಮಾರು 215 ಕೋಟಿ ರೂಪಾಯಿ ಅನುದಾನವನ್ನ ಈ ಒಂದು ದೇವಸ್ಥಾನಕ್ಕೆ ಒಂದು ಅನುದಾನವನ್ನು ಕೊಟ್ಟು ಒಂದು ಅಭಿವೃದ್ಧಿಗಾಗಿ ಇವತ್ತು ಶ್ರಮವನ್ನು ಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ನಮ್ಮ ಎಲ್ಲ ಮಹಾಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಇಲ್ಲಿ ನನಗೆ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಹಾಗೆಯೇ ಶ್ರೀ ರಮೇಶ್ ದೇವರೆಡ್ಡಿ ಅವರು, ಶ್ರೀ ಸುರೇಶ್ ಬೆಟ್ಟೆಗೊಬ್ಬರ್, ಶ್ರೀ ರಾಜೇಂದ್ರ ಪಾಟೀಲ್, ಶ್ರೀ ಹನುಮರೆಡ್ಡಿ ನಿಂಗರೆಡ್ಡಿ ಅವರು ದಯಮಾಡಿ 5 ಜನ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅತಿಥಿಗಳಾಗಿ ಆಗಮಿಸಿದ್ದೀರಿ. ದಯಮಾಡಿ ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ರಮೇಶ್ ಗೌಡಪ್ಪ ದೇವರೆಡ್ಡಿ, ಅಧ್ಯಕ್ಷರು ಶ್ರೀ ಮರಳಿ ಬಸವೇಶ್ವರ ವಿದ್ಯಾಸಂಸ್ಥೆ ಯರಗಟ್ಟಿ, ಶ್ರೀ ಸುರೇಶ್ ಬೆಟ್ಟೆಗೊಬ್ಬರ್, CPI ಸೌದತ್ತಿ, ಶ್ರೀ ರಾಜೇಂದ್ರ ಪಾಟೀಲ್ ಹಿರಿಯರು ಯರಗಟ್ಟಿ, ಶ್ರೀ ಹನುಮರೆಡ್ಡಿ ನಿಂಗರೆಡ್ಡಿ, CPI ಅಧಿಕಾರಿ ಇಲಾಖೆ ಚಿಕ್ಕೋಡಿ. ಇವು 5 ಮಾನ್ಯರು ಶ್ರೀ ಕವಿತಾ ಸಂದೇಶ್ ಬಾಬರೆಡ್ಡಿ, ಶ್ರೀ ವಿಠಲ್ ಭಂಡರು, ಶ್ರೀ ಗೋವಿಂದ ರೆಡ್ಡಿ, ಶ್ರೀ ರಾಜು ರೆಡ್ಡಿ ಸೌದತ್ತಿ, ಶ್ರೀ ವೆಂಕಟರೆಡ್ಡಿ ಚಲವಡಿ, ಶ್ರೀ ಯಡಿಯೂರಪ್ಪ ವೆಂಕಟರೆಡ್ಡಿ ಹಚ್ಚಿ. ದಯಮಾಡಿ PKPS ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ತಾವು ವೇದಿಕೆ ನೀಡ್ತಾ ಇರುವಂತಹ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಲಕ್ಷ್ಮಣ್ ಬಾಗರೆಡ್ಡಿ ಅವರು, ಗಿರೀಶ್ ರೆಡ್ಡಿ ಭೀಮರೆಡ್ಡಿ ಅವರು ಹಾಗೂ ಶ್ರೀ ಅರವಿಂದ್ ಗೋವಿಂದ ರೆಡ್ಡಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೀರಪ್ಪ ಮಹಾರಾಜರು ಕಗದಾಳ್, ವೀರಪ್ಪ ಮಹಾರಾಜರು ಕಗದಾಳ್ ಅವರನ್ನು ಕೂಡ ಶ್ರೀಹರಿಯವರು ಸಮಾನತೆ ಶ್ರೀ ಬಹಳ ವಯಸ್ಸಾಗದ ಎತ್ತ ಬೆಳೆಯದ ಹೀಗೆ ದೊಡ್ಡವರಾಗೋದಂದ್ರೆ ಏನು ಹಾಗಾದ್ರೆ ನೀವು ನೋಡ್ರಿ, ನೀವು ಬಿಸ್ಲರಿ ಬಾಟ್ಲೆ ಇರುತ್ತೆ, ಖಾಲಿ ಬಾಟ್ಲೆ ಇರುತ್ತೆ. ಖಾಲಿ ಬಿಟ್ಟಿದ್ರೆ ಬೀದಿಯಾಗೆ ಒದ್ಕೊಂಡು ಹೋಗ್ತಿರೋದನ್ನ ಏನ್ ಮಾಡ್ತಿರೋದನ್ನ ಗುಜರಿಗೆ ಹಾಕ್ತಾರೆ ಖಾಲಿ ಬಾಟಲ್. ಅದೇ ಬಾಟ್ಲಿಗೆ ನೀವು ಚಲೋ ಹಾಲು ತುಂಬ್ರಿ, ಅದ್ರ ಬೆಲೆ ಎಷ್ಟು? 50 ರೂಪಾಯಿ. ಚಲೋ ಮಿನರಲ್ ವಾಟರ್ ತುಂಬ್ರಿ, ಅದ್ರ ಬೆಲೆ ಎಷ್ಟು? 20 ರೂಪಾಯಿ. ಅದೇ ಖಾಲಿ ಬಾಟಲ್ಗೆ ನೀವು ಚಲೋ ತುಪ್ಪ ತುಂಬ್ರಿ, ಅದರ ಬೆಲೆ ಎಷ್ಟು? 600 ರೂಪಾಯಿ.
ಖಾಲಿ ಇದ್ದ ಬಾಟಲ್ನ ಒದ್ಕೊಂಡು ಗುದ್ರಿಗೆ ಹಾಕಿದ್ರೆ ಮಿನರಲ್ ವಾಟರ್ ತುಂಬಿದ್ರೆ ಅದಕ್ಕೆ 20 ರೂಪಾಯಿ ಅಂದ್ರೆ, ಹಾಲ ತುಂಬಿದ್ರೆ ಅದಕ್ಕೆ 60 ರೂಪಾಯಿ ಆಯ್ತು, ತುಪ್ಪ ತುಂಬಿದ್ರೆ ಅದಕ್ಕೆ 600 ರೂಪಾಯಿ ಆಯ್ತು. ಬಾಟ್ಲಿಗೆ ಬೆಲೆ ಇದೆನಾ? ಅಲ್ಲ ಹೇಳಿ, ಗೊತ್ತಾಗೈತೆ. ಬಾಟ್ಲಿಗೆ ಬೆಲೆ ಇದೆನಾ? ತುಪ್ಪಕ್ಕೆ ಬೆಲೆ ಇದೆನಾ? ನೀರಿಗೆ ಬೆಲೆ ಇದೆನಾ? ಹಾಲಿಗೆ ಬೆಲೆ ಇದೆನಾ? ಅದು ಹೇಳ್ರಿ. ಹಾಲಿಗೆ ಬೆಲೆ ಇದೆ, ತುಪ್ಪಕ್ಕೆ ಬೆಲೆ ಇದೆ, ಒಳಗಿರುವಂತ ಮಿನರಲ್ ವಾಟರ್ ಬೆಲೆ ಇದೆ. ಖಾಲಿ ಬಾಟಲ್ಗೆ ಏನು ಬೆಲೆ ಇಲ್ಲ, ಗುದ್ರಿಗೋಗುತ್ತೆ. ಒಳಗಿರುವಂತಹ ಕಂಟೆಂಟ್ಗೆ, ಅದ್ರಲ್ಲಿ ತುಂಬಿರುವಂತಹ ವಸ್ತುವಿಗೆ ಬೆಲೆ ಇದೆ. ಹಾಗೆ ನಾವು ಕುತ್ಕೊಂಡಿರುವಂತಹ ಕುರ್ಚಿಗೆ, ನಮಗಿರುವಂತಹ ರೊಕ್ಕಕ್ಕೆ ಏನು ಬೆಲೆ ಇಲ್ಲ. ಒಂದಿನ ಗುದ್ರಿಗೋಗೋದೆ. ಒಳಗಿರುವಂತಹ ನಮ್ಮ ವ್ಯಕ್ತಿತ್ವಕ್ಕೆ, ಚಾರಿತ್ರ್ಯಕ್ಕೆ ಬೆಲೆ ಇದೆ. ಅವನ್ನ ದೊಡ್ಡವರು ಅಂತಾರೆ. ನೀವು ತಿಳ್ಕೊಳ್ರಿ, ನಿಮ್ಮಲ್ಲಿ ನಾವು ಗಮನಿಸ್ಕೊಳ್ರಿ. ನನ್ನ ನೀರಿದಿನ, ಹಾಲಿದಿನ ನೆನೆಸ್ಕೊಳ್ರಿ ನೀವು. ನನ್ನ ಹಾಲಿದಿನ, ತುಪ್ಪ ದಿನ, ನೀರಿದಿನ, ಬರೀ ಗುದ್ರಿಗೆ ಹೋಗೋ ಬಾಟ್ಲಿ ದಿನ ನೀವು ಲೆಕ್ಕ ಹಾಕೊಳ್ರಿ. ಯಾರಿಗೆ ಹೇಳ್ಬೇಡ್ರಿ, ನೀವು ಅಷ್ಟೇ ಲೆಕ್ಕ ಹಾಕೊಳ್ರಿ. ಹೀಗೆ ನಮ್ಮ ಕಂಟೆಂಟ್ ಅನ್ನು, ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆ ನೆಪದಲ್ಲಿ ಮಹಾಯೋಗಿ ವೇಮನ ಜಯಂತಿಯನ್ನು, ಮಲ್ಲಮ್ಮ ಜಯಂತಿಯನ್ನು, ಬಸವ ಜಯಂತಿಯನ್ನು, ಅಂಬೇಡ್ಕರ್ ಜಯಂತಿಯನ್ನು, ಹೀಗೆ ಎಲ್ಲಾ ಮಹಾತ್ಮರ ಜಯಂತಿಯನ್ನು ಸುಮಾರು ಎಷ್ಟಿದೆ ಮೇಡಮ್? 33 ಜಯಂತಿಗಳನ್ನು ನಾವು ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಆಚರಣೆ ಮಾಡ್ಕೊಂತೀವಿ. ನಮಗೆ ಈ ತರ ಕಷ್ಟ ಇದೆ, ಈ ತರ ಕಷ್ಟ ಇದೆ, ನಾವು ಲೀಸ್ಟ್ ತಗೊಂಡ್ ಮಾಡ್ತೀರಲ್ಲ ನೀವು. ದಿನಾ ಬೆಳಿಗ್ಗೆ ಹೋಗಿ ನೀವು ನಿಮ್ಮ ಗುಡಿ ಮುಂದೆ ಕೇಳಿನೇ ಹನುಮಂತ ದೇವರು ಫೋಕಸ್ ಕೊಟ್ಟ ಮಾಡ್ಕೊಂಡ. ನೀವು ಮಾಲೆ ಕೊಡೋದಿಲ್ಲ ಹನುಮಂತ ದೇವರು. ನಿಮ್ಮನ್ನು ಕೇಳಿ ನೀವು ಹೋದ ಕಷ್ಟ ಅಂತಿಲ್ಲ. ನಾವು ಆ ಕಷ್ಟಗಳು ನಮ್ಗೆ ತೀರ್ತಾವ. ಮಹಾತ್ಮರು ಮಾತು ಕೇಳೋದ್ರಿಂದ, ಇತರ ಪ್ರವಚನ ಕೇಳೋದ್ರಿಂದ, ವೇಮನ ಜಯಂತಿ, ಬಸವ ಜಯಂತಿ ಮಾಡೋದ್ರಿಂದ ಒಂದು ಕೇಳ್ರಿ, ಮಹಾತ್ಮರ ಮಾತುಗಳು, ಅವರ ಪದ್ಯಗಳು, ವಚನಗಳಲ್ಲೂ ನಮ್ಮ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಆಗದೇ ಇರಬಹುದು. ಆದರೆ ಕಷ್ಟಗಳಿಂದ ಬರುವಂತ ನಮ್ಮ ತಾಪವನ್ನು ಕಡಿಮೆ ಮಾಡ್ತಾರೆ. ಹೇಗೆ ಕೊಡೆ ಇದೆಯಲ್ಲ, ಕೊಡೆಯ ಆ ಮಳೆಯನ್ನು ನಿಲ್ಸಕ್ಕಾಗಲ್ಲ. ಅದಕ್ಕೆ ಮಳೆಯಿಂದ ನಾವು ನೆನೆದಂಗೆ ಕೊಡೆ ಅಡ್ಡ ಪಡುತ್ತೋ ಹಾಗೆ ಮಹಾತ್ಮರ ಮಾತು ನಮ್ಮ ಕಷ್ಟಗಳ ತಾಪದಿಂದ ದುಃಖಕ್ಕೊಳಗಾಗಿ ತುಂಬಾ ಖಿನ್ನತೆಗೆ ಒಳಗಾದಂಗೆ ಈ ಮಹಾತ್ಮರ ನುಡಿಗಳು ನಮ್ಮ ಧೈರ್ಯ ಕೊಡ್ತವೆ. ನಮ್ಮ ಇನ್ನಷ್ಟು ಧೈರ್ಯದಿಂದ ಬದುಕನ್ನು ಸಾಗಿಸೋದಕ್ಕೆ ಇವು ಸಾಥ್ ಕೊಡ್ತವೆ ಅನ್ನೋದನ್ನ ನಾವೆಷ್ಟು ಮರಿಬಾರ್ದು. 30 ಮಂದಿ ಸೇರೋದು, ಮಾಲೆ ಹಾಕೋದು, ಉಪ್ಪಿಟ್ಟು ಸರ ಮಾಡಿಸೋದು, ಜೈ ಅನ್ನೋದು ಕಲ್ತ್ಬಿಟ್ರಿ. ಬಹಳ ಸಂತೋಷ. ಮತ್ತೆ ಇಷ್ಟೆಲ್ಲ ಕೂಡಿ ಇನ್ನೊಂದ್ಸಾರಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ನಮ್ಮ ಗುರುಗಳ ಜಯಂತಿ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಅಮಲ್ಜರಿ ಅಕ್ಕವರು ತುಂಬಾ ಚೆನ್ನಾಗಿ ಹೇಳಿದ್ರು. ಅವರ ಅಕ್ಕವ್ರ ಮಾತು ಬಹಳ ದಿನ ಆಯ್ತು ಕೇಳಿ. ಅಮಾತ್ಯಪ್ಪ ಅವರ ತಿಂಗಳ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗ ಭಾಗವಹಿಸ್ತಾ ಇದ್ರು. ಇವಾಗ ಅವರು ಬಹಳ ಜವಾಬ್ದಾರಿಯಿಂದ ಸ್ಥಾನದಲ್ಲಿದ್ದಾರೆ. ಪದೇ ಬರೋದಿಲ್ಲ. ಅಕ್ಕವ್ರ ಮಾತು ತುಂಬಾ ಗಂಭೀರವಾಗಿತ್ತು, ಅರ್ಥವತ್ತಾಗಿತ್ತು. ವೇಮಠರು ನೋಡ್ರಿ, ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಇಡೀ ಪ್ರಪಂಚ ಒಂದು ದೃಷ್ಟಿಕೋನ ಆಗಿದ್ರೆ ವೇಮಠದ್ದು ಮಾತ್ರ ಮತ್ತೊಂದು ದೃಷ್ಟಿಕೋನ ಆಗಿದೆ. ಅವ್ರು ಹೇಳ್ತಾರೆ, ಎಲ್ಲ ಮಹಾತ್ಮರ ಒಂದೇ ಒಂದು ಪ್ರಾಥಮಿಕ ಮಾನಸಿಕ ಹಂತದೇನು ಅಂದ್ರೆ, ಅಂತರಂಗದಲ್ಲಿ ಅಪರಾಧಗಳನ್ನು ಮಾಡಿ ಸಜ್ಜನ ರೀತಿ ಮನುಷ್ಯನಿರುವ, ಇತರರಿದ್ದರೆ ಈಶ್ವರನರಿಯೇ ವಿಶ್ವರಾಮ ಕೀಳು ವೇಮ ಅಂತಾರೆ. ಅಂತರಂಗಮಂದು ಅಪರಾಧವನ್ನು చేసి మంచివాడువలే మనుషుడుండు, ఇతరులకున్న ఈశ్వరుడెరుగರ ವಿಶ್ವರಾಮ ವಿನವೇಮ ಅಂತಾರೆ. ಅಂತರಂಗದಲ್ಲಿ ಅಪರಾಧಗಳನ್ನು ಮಾಡಿ ಹೊರ ತುಂಬಾ ಚಲೋ ತರ ಕಾಣಿಸ್ತೀವಿ. ಬೇರೆಯವ್ರಿಗೆ ಗೊತ್ತಾಗದೇ ಇದ್ರೆ ಈಶ್ವರನ ಗೊತ್ತಾಗಲ್ವಾ ಅನ್ನುವಂತ ಪ್ರಜ್ಞೆಯೊಂದಿಗೆ ನಾವು ಜೀವನವನ್ನು ಕಳೆಯಬೇಕು, ನಮ್ಮ ಜೀವನವನ್ನು ನಿಭಾಯಿಸಬೇಕು ಅಂತ ಹೇಳ್ತಾರೆ. ನೋಡಿ, ನಾವೆಲ್ಲ ಮಾಡುವಂತ ಒಳ್ಳೆಯ ಗುಣಗಳು, ಕೆಟ್ಟ ಗುಣಗಳು ಲೆಕ್ಕಾಚಾರ ಹಾಕ್ತಿರ್ತಾರೆ. ಅಪ್ಪ ಹೇಳಿದಾರ ಕರ್ಮ ರಿಟರ್ನ್ಸ್ ಅಂತ. ನಾವೆಲ್ಲಾ ಕೆಲಸಗಳು ನೀವು ಸಿನಿಮಾದಲ್ಲಿ ನೋಡ್ತೀರಲ್ಲ, ಯಮನ ಪಕ್ಕದಲ್ಲಿ
ಹೋಗಿ ಏನ್ ಮಾಡ್ತಾನಲ್ಲ ನೋಡಿದ್ರೆ ನೀವು ಆಮೇಲೆ ರಿಮೋಟ್ ನನ್ನ ಕೈಯಾಗೆ ನಾನು ಬಿಟ್ಟಾಗೆ ಎದ್ದೋಗ್ಬೇಕು. ಕಾಗೆ ಅಶುಭ ಪಕ್ಷಿ, ಚಾಂಡಾಲ ಪಕ್ಷಿ, ಅಸ್ಪೃಶ್ಯ ಪಕ್ಷಿ. ಅದು ನಮ್ಮ ಮನೆಯೊಳಗೆ ಬಂದ್ರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಮನೆಯೆಲ್ಲ ತೊಳ್ಕೊಂತೀವಿ. ಪುರೋಹಿತರು ಕೇಳಿದ್ರೆ ನೀವು ನಮ್ಮ ಮನೆಯೊಳಗೆ ಕಾಗೆ ಬಂದಿದೆ, ನನ್ನ ಕಾಗೆ ಬಿಟ್ಟು ಮತ್ತೆ ಕೇಳಿದ್ರೆ ನೀವು ಇಷ್ಟು ಕೊಡ್ತಾರೆ, ಆ ಪೂಜೆ ಮಾಡ್ರಿ ಈ ಪೂಜೆ ಮಾಡ್ರಿ ಅಂತ. ಹೌದಲ್ಲ? ಕಾಗೆ ಕೊಟ್ಟಬಾರ್ದು ನಮ್ಮನ್ನು. ಕಾಗೆ ಬಣ್ಣ ಕಪ್ಪು, ಕಾಗೆ ಮನೆಯಾಗ ಬರಬಾರ್ದು. ನಮ್ ಕಡೆ ಕಾಗೆ ಮನೆಗೆ ಬಂದ್ರೆ ಇಷ್ಟು ದಿನ ಮನೆ ಬಿಟ್ಟು ಬಾಗ್ಲ ಹಾಕಿ ಮುಳ್ಳು ಹಾಕ್ರಿ ಅಂತಾರೆ, ಈ ಬಾಳೆಹಣ್ಣೆ ಮುಳ್ಳು ಹಾಕ್ರಿ ಅಂತಾರೆ. ಅದಕ್ಕೆ ಹೀಗೆ ಕಾಗೆ ಪಕ್ಷಿಗಳಲ್ಲಿ ತುಂಬಾ ಹೀನ ಪಕ್ಷಿ ಅಂತಾರೆ ಅಂತ ಮೊದಲನೇ ಸಲ ಹೇಳ್ತಾರೆ. ಎರಡನೇ ಸಲ ಹೇಳ್ತಾರೆ ಕಾಕಿ ಕಣ್ಣ ಮಂಚಿ ಲೇದು ಜಗತಿ, ಅದಕ್ಕಿಂತ ಒಳ್ಳೆ ಪಕ್ಷಿ ಮತ್ತೊಂದಿಲ್ಲ ಅಂತ ಎರಡನೇ ಸಲ ಹೇಳ್ತಾರೆ ವೇಮನ್. ಯಾಕಂದ್ರೆ 4 ಕಾಳು ಜೋಳದ ಕಾಲ ಬಿದ್ದಿದ್ರೆ ಕಾವು ಕಾವು ಅಂತ ತನ್ನ ಗೆಳೆಯರನ್ನ ಬಳಗನೆಲ್ಲ ಕರೆದು ಉಳಿಸುತ್ತೆ. ಅದು ನೋಡಿದ್ರೆ ನೀವು ನಿಮ್ಮ ಕಾಗೆ ಇದಾವ, ಇನ್ನು ಉಳ್ಕೊಂಡಾಗ ಬೆಂಗಳೂರಾಗ ಎಲ್ಲಿ ಹೋಗ್ಯಾವು ಕಾಗೆ. ಈ ಕಾಗೆಕ್ಕೆ ತಲೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವ್ರಿಗೆ.